ಬೆಂಬಲ ಬೆಲೆ ನಂಬಿ ಕೂತ ರಾಜ್ಯದ ರೈತರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬೆಂಬಲ ಬೆಲೆಯ ಬಲೆಗೆ ಸಿಲುಕಿ ಪರದಾಡ್ತಿದ್ದಾರೆ ರೈತರು. ಬೆಂಬಲ ಬೆಲೆ ನಂಬಿ ಕೂತಂತಹ ರಾಜ್ಯದ ರೈತರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬೆಂಬಲ ಬೆಲೆಯ ಬಲೆಗೆ ಸಿಲುಕಿ ಪರದಾಡ್ತಾ ಇದ್ದಾರೆ ರಾಜ್ಯದ ರೈತರು. ಮುಂಗಾರು ಬಿತ್ತನೆಗೆ ಹಣವಿಲ್ಲದೆ ಕಂಗಾಲಾದ ಅನ್ನದಾತ. ಸಿಎಂ ಡಿಕೆ ಶಿವಕುಮಾರ್ಗೆ ಅನ್ನದಾತರ ಕೂಗು ಕೇಳಿಸೋದಿಲ್ವಾ? ರಸಗೊಬ್ಬರ ಕೀಟನಾಶಕ ಖರೀದಿಗೂ ರೈತರ ಬಳಿ ಹಣವಿಲ್ಲ. ಲಕ್ಷಾಂತರ ರೈತರ ಹಣ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. 1,40,00,000 ರೈತರಿಂದ ಎಂಎಸ್ಪಿ ಅಡಿ ಭತ್ತ ಜೋಳ ಮಾರಾಟ. ರೈತರಿಗೆ ಒಟ್ಟು 2,364 ಕೋಟಿ ರೂಪಾಯಿ ಪಾವತಿಯಾಗಬೇಕಾಗಿತ್ತು. ಜೋಳ ಮಾರಿದ್ದ 28,000 ರೈತರಿಗೆ 767 ಕೋಟಿ ಪಾವತಿ ಮಾಡಬೇಕು. ಎಂಎಸ್ಪಿ ಅಡಿ ರಾಗಿ ಮಾರಾಟ ಮಾಡಿದ್ದ 1,02,000 ರೈತರು ಒಟ್ಟು 1,611 ಕೋಟಿ ಬಾಕಿ ಉಳಿಸಿಕೊಂಡಿರುವಂತದ್ದು ಹಣವನ್ನು ಸರ್ಕಾರ ಬಾಕಿ ಹಣ ಪಾವತಿಗೆ ಪ್ರತಿಪಕ್ಷಗಳು ಹಾಗೆ ರೈತರಿಂದ ಈಗ ಒತ್ತಡ ಹೆಚ್ಚಾಗಿರುವಂತದ್ದು. 650 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ಶೀಘ್ರ ಬಾಕಿ ಹಣ ಬಿಡುಗಡೆಗೊಳಿಸುವಂತೆ ಅನ್ನದಾತರು ಈಗ ಆಗ್ರಹಿಸಿದ್ದಾರೆ. ಬೆಂಬಲ ಬೆಲೆ ನಂಬಿ ಕೂತಂತಹ ರಾಜ್ಯದ ಜನರಿಗೆ ರೈತರಿಗೆ ಈಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಬೆಂಬಲ ಬೆಲೆಯ ಬಲೆಗೆ ಈಗ ಸಿಲುಕಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ರೈತರು. ಮುಂಗಾರು ಬಿತ್ತನೆಗೆ ಹಣವಿಲ್ಲದೆ ಕಂಗಾಲಾಗಿದ್ದಾರೆ ರಾಜ್ಯದ ಅನ್ನದಾತರು. ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಅನ್ನದಾತರ ಕೂಗು ಕೇಳಿಸಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಲಕ್ಷಾಂತರ ರೂಪಾಯಿ ಬಾಕಿ ಹಣವನ್ನ ಉಳಿಸಿಕೊಂಡಿದೆ ಸರ್ಕಾರ. ರಸಗೊಬ್ಬರ ಕೀಟನಾಶಕ ಖರೀದಿಗೂ ಕೂಡ ರೈತರ ಬಳಿ ಹಣ ಇಲ್ಲ. ಲಕ್ಷಾಂತರ ರೈತರ ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತದ್ದು ರಾಜ್ಯ ಸರ್ಕಾರ. ಬೆಂಬಲ ಬೆಲೆಯ ಬಲೆಗೆ ಸಿಲುಕಿ ಪರದಾಟ ನಡೆಸ್ತಾ ಇದ್ದಾರೆ ರೈತರು. 1,40,00,000 ರೈತರಿಗೆ ಎಂಎಸ್ಪಿ ಅಡಿ ಹಣ ಕೊಡಬೇಕು. ರೈತರಿಗೆ ಒಟ್ಟು 2,364 ಕೋಟಿ ರೂಪಾಯಿ ಪಾವತಿ ಆಗಬೇಕಾಗಿತ್ತು. ಇನ್ನೂ ಕೂಡ ಪಾವತಿ ಆಗಿಲ್ಲ. ಜೋಳ ಮಾರಿದಂತಹ 28,000 ರೈತರಿಗೆ 767 ಕೋಟಿ ಪಾವತಿಯನ್ನ ಮಾಡಬೇಕು. ಹಾಗೆ 1,02,000 ರೈತರು ಈಗ ರಾಗಿಯನ್ನ ಕೂಡ ಮಾರಾಟ ಮಾಡಿದ್ರು. ಅವರಿಗೂ ಕೂಡ ಹಣವನ್ನ ಕೊಡಬೇಕು. ಆ ಎಲ್ಲ ಹಣವನ್ನ ಈಗ ಬಾಕಿ ಉಳಿಸಿಕೊಂಡಿರುವಂತದ್ದು ಸರ್ಕಾರ. ಈಗ ಬಾಕಿ ಹಣ ಪಾವತಿಗೆ ಪ್ರತಿಪಕ್ಷಗಳು ಹಾಗೆ ರೈತರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡಿ ಅಂತ ಕೂಡ ಈಗ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಅನ್ನದಾತರು ಆಗ್ರಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅನ್ನದಾತರ ಕೂಗು ಕೇಳೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಬೆಂಬಲ ಬೆಲೆಯನ್ನ ನಂಬಿ ಕೂತಂತಹ ರಾಜ್ಯದ ರೈತರಿಗೆ ಬಿಗ್ ಶಾಕ್ ಎದುರಾಗಿದೆ.